ಸ್ಕೂಲ್ ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 17ನೇ ವರ್ಷದ ಬೇಸಿಗೆಯ ರಜೆ ಶಿಬಿರ 2026 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಉತ್ತಮ ಊಟ, ಉಪಚಾರದ ಹಾಸ್ಟೆಲ್ ಸೌಲಭ್ಯ. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಭಂಡಾರದ ಭಕ್ತಿಯಲ್ಲಿ ಮಿಂದೆದ್ದ ಯಲ್ಪಾರಟ್ಟಿ ಶ್ರೀ ಅರಣ್ಯಸಿದ್ದೇಶ್ವರನ ಭಕ್ತಾದಿಗಳು. ರಾಯಭಾಗ ತಾಲೂಕಿನ ಸುಕ್ಷೇತ್ರ ಯಲ್ಪಾರಟ್ಟಿ ಗ್ರಾಮದಲ್ಲಿ ಶ್ರೀ ಅರಣ್ಯಸಿದ್ದೇಶ್ವರ ದೇವರ ಕರಿಕಟ್ಟುವ ಮೂಲಕ ಚಾಲನೆಗೊಂಡ ಜಾತ್ರೆಯು ಸತತ 5 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಿತು. 4ನೆಯ ದಿನ ನೈವೇದ್ಯ, 5ನೆಯ ದಿನ ನಿವಾಳಿಕೆ, ಕರಿಹರಿಯುವ ಮೂಲಕ ಜಾತ್ರೆ ಸಂಪನ್ನಗೊಂಡಿತು. ಜಾತ್ರೆಯಲ್ಲಿ ಶ್ರೀ ಅರಣ್ಯಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನಿತ್ಯ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನೆರೆದ ಭಕ್ತಾದಿಗಳಿಗೆ ಸಕಲ ಸುವ್ಯವಸ್ಥೆ ಮಾಡಲಾಗಿತ್ತು. ನಿತ್ಯ ಲಕ್ಷ ಭಕ್ತ ಸಮೂಹವು ಸರದಿ ಸಾಲಿನಲ್ಲಿ ತಮ್ಮ ಆರಾಧ್ಯ ದೇವರ ದರ್ಶನ ಪಡೆದರು. ತಾಲೂಕಿನಲ್ಲಿ 2ನೇ ಅತಿ ದೊಡ್ಡ ಜಾತ್ರೆಗೆ ಖ್ಯಾತಿ ಹೊಂದಿದ್ದ ಶ್ರೀ ಅರಣ್ಯಸಿದ್ದೇಶ್ವರ ಜಾತ್ರೆಗೆ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯದಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಜಾತ್ರೆಯಲ್ಲಿ ಭಾಗವಹಿಸಿದರು. ಆಗಮಿಸುವ ಎಲ್ಲ ಭಕ್ತರಿಗೆ ದೇವರ ರೂಪದಲ್ಲಿ ಮೊದಲು ಅತಿಥಿಗಳನ್ನು ಅಂದರೆ ಒಡೆಯರನ್ನು ಬಾಳೆಹಣ್ಣಿನ ಸೀಕರಣಿ, ಹೋಳಿಗೆ, ಅನ್ನ ಸಾರಿನೊಂದಿಗೆ ಊಟ ಬಡಿಸುವುದು, ಅವರನ್ನು ಸತ್ಕರಿಸುವ ವಿಶೇಷ ಪ್ರತೀತಿ ಬೆಳೆದು ಬಂದಿದೆ.
ಜಾತ್ರೆಯ ಕೊನೆಯ ದಿನ ಎಲ್ಲೂ ಆಗದ ಮಹತ್ವದ ಘಟ್ಟವಾದ ನಿವಾಳಿಕೆ ಜರುಗುವುದು. ಭಕ್ತರು ನಿವಾಳಿಕೆಗೆ ಕೊಬ್ಬರಿ, ಖಾರಿಕ್, ಬಾಳೆಹಣ್ಣು ಎಸೆದು ಭಕ್ತಿಯ ಪರಾಕಾಷ್ಠೆ ಮೆರೆಯುವುದು ವಿಶೇಷವಾಗಿ ಕಂಡುಬರುತ್ತದೆ. ಇವತ್ತು ಜಾತ್ರೆಯ ಕೊನೆಯ ದಿನ ಶ್ರೀ ಅರಣ್ಯಸಿದ್ದೇಶ್ವರ ದೇವರಿಗೆ ನಿವಾಳಿಕೆ ಮಾಡಿ ದೇವರ ಪಲ್ಲಕ್ಕಿ ಹಾಗೂ ದೇವಸ್ಥಾನದ ಮೇಲೆ ಭಂಡಾರ, ಅದಿರು ಕೊಬ್ಬರಿ, ಕಾರಿಕ, ಬಾಳೆಹಣ್ಣು ಹಾರಿಸಿ ನಂತರ ಕರಿಹರಿಯುವ ಮೂಲಕ 5 ದಿನಗಳ ಜಾತ್ರೆ ಸಂಪನ್ನಗೊಂಡಿತು. Halo. ನಿವಾಳಿಕೆ ನಂತರ ಲಕ್ಷಾಂತರ ಭಕ್ತರು ನಾ ಮುಂದು ತಾ ಮುಂದು ಎಂಬಂತೆ ತಮ್ಮ ತಮ್ಮ ಗ್ರಾಮ ಹಾಗೂ ಮನೆಗಳಿಗೆ ತೆರಳಿದರು.
ಈ ಸಂದರ್ಭದಲ್ಲಿ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷ ಅಮಿತ್ ಕವಟ್ಕೋಪ್, ಸುನೀಲ್ ಗೌಡ ಪಾಟೀಲ್, ಅಶೋಕ್ ಗುಡೋಡ್ಗಿ, ಮಹಾದೇವ್ ಚೌಗ್ಲಾ, ಚಿದಾನಂದ್ ಕವಟ್ಕೋಪ್, ಬಸವರಾಜ್ ಸನದಿ, ಲಕ್ಷ್ಮಣ್ ಜೈಗೋಣಿ, ಸಿದ್ದು ಸನದಿ, ಶಂಕರ್ ಸವದಿ, ವೀರೇಶ್ ಕವಟ್ಕೋಪ್, ವಕೀಲ್ ಮಹೇಶ್ ಗುಡೋಡ್ಗಿ, ರುದ್ರಪ್ಪ ಗುಡೋಡ್ಗಿ ಸೇರಿದಂತೆ ಭಕ್ತರು ಉಪಸ್ಥಿತರಿದ್ದರು. ಸಿದ್ದೇಶ್ವರ ಜಾತ್ರೆ ಯಲ್ಪರಟ್ಟಿ ಹಾಗೂ ಕೆಮ್ಲಾಪುರ ಊರಿನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ಹೇಳುತ್ತಾ, ಈ ವರ್ಷ ನಮ್ಮ ಆರಂಭಿಸಿದ ಜಾತ್ರೆ ಸುಮಾರು ನಮ್ಮ ಹಿರಿಯರ 200 ವರ್ಷದಿಂದ ನಡ್ಕೊಂಡು ಬಂದಂಥ ಈ ಜಾತ್ರೆ ಭಾಳ ಐತಿಹಾಸಿಕ ಮತ್ತು ಒಂದು ನಿತ್ಯಕರ್ತದಿಂದ ವ್ಯವಸ್ಥೆಯಿಂದ ನಡ್ಕೊತಿರುವಂಥ ಜಾತ್ರೆ. ಈ ಜಾತ್ರೆಯಲ್ಲಿ ಸುಮಾರು 5 ದಿವಸ ಪರ್ಯಂತ ಮುಂಚಿತ ನಾವು ಎಲ್ಲ ಕಮಿಟಿಯವರು ಮತ್ತು ಭಕ್ತರೆಲ್ಲ ಕೂಡಿ ಒಂದು ಪೂರ್ವ ಸಭೆ ತಗೊಂಡು ಏನೇನು ನಿತ್ಯಕಟ್ಟ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಆ ತಹಶೀಲ್ದಾರು ಮತ್ತೆಲ್ಲ ಇಲಾಖೆಯವರು ಕರೆದ ಇಲ್ಲಿ ಒಂದು ಸಭೆಯನ್ನು ಮಾಡಿ ಎಲ್ಲ ವ್ಯವಸ್ಥಿತ ಇಲಾಖೆಯವರಿಗೆ ಏನು ಕೆಲಸ ಮಾಡಬೇಕು, ಅವರು ಏನು ಕೆಲಸ ಜರುಗಿಸಬೇಕು ಅದು ಎಲ್ಲ ಅವರಿಗೆ ಒಂದು ಆದೇಶ ಮಾಡಿಸಿ ಎಲ್ಲ ವ್ಯವಸ್ಥಿತ ನಡೆಯುವಂಗೆ ನಾವು ಮಾಡ್ತೀವಿ. ಆ ಪ್ರಕಾರ ಈ ವರ್ಷ ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ನಮ್ಮ ಈ ಜಾತ್ರೆ ಪರಂಪರೆಯನ್ನು ನಾವು ನಡೆಸ್ಕೊಂಡು ಹೊಂಟೀವಿ. ಈ ಜಾತ್ರೆ ಬಗ್ಗೆ ಹೇಳೋದಂದರೆ, ಈ ಜಾತ್ರೆಯನ್ನು ಹೆಂಗೆ ಒಂದು ಎಲ್ಲ ಜಾತಿಯವರು ಕೂಡಿ ಒಂದು ವ್ಯವಸ್ಥಿತ ಎಲ್ಲ ಅವ್ರಿಗೊಂದೊಂದು ಕೆಲಸ ಕೊಟ್ಟಿದ್ದಾರೆ ಹಿರಿಯರ. ಹೆಂಗಂದರೆ ಒಂದು ಚೌರಿ ಬಿಸಿದು ಒಂದು ಸಮಾಜದವ್ರಿಗೆ, ಪಾಲ್ಕಿ ಹಿಡಿದು ಒಂದು ಸಮಾಜದವ್ರಿಗೆ, ದಿವಟಿಗೆ ಹಿಡಿದು ಒಂದು ಸಮಾಜದವ್ರಿಗೆ, ಎಲ್ಲ ಈ ಹಕ್ಕದಾರರು ಕೂಡಿ ಎಲ್ಲ ಭಕ್ತರು ಕೂಡಿ ಎಲ್ಲ ಜಾತಿಯವ್ರನ್ನ ಒಂದು ಒಕ್ಕಟ್ಟು ಮಾಡ್ಕೊಂಡು ಈ ಜಾತ್ರೆಯನ್ನು ನಾವು ಪ್ರತಿ ವರ್ಷ ಅಂತ ಜರುಗಿಸ್ತೀವಿ. ಇದು ಸಲ ಭಾಳ ಶಿಸ್ತದಿಂದ ನಾವು ಈ ಜಾತ್ರೆ ಜರುಗಿಸಿದ್ದೀವಿ ಮತ್ತು ಸುಮಾರು ಒಂದು 7 ಲಕ್ಷ ಜನ ಇಲ್ಲಿ ಸೇರ್ಕೊಂಡು ಎಲ್ಲ ನಮ್ಮ ಜಾತ್ರೆ ಕಮಿಟಿಯವರಾಗಿ ಒಡೆಯರ ಆಗಿ ಅಥವಾ ಮತ್ತೆಲ್ಲ ಹಕ್ಕದಾರರು ಕೂಡಿ ಈ ಜಾತ್ರೆಯನ್ನು ನಾವು ಇವತ್ತು ನಿವಾಳಿಕೆ ಮುಖಾಂತರ ನಾವು ಮುಗಿಸಿದ್ದೀವಿ. ಹೆಂಗಂದರೆ ನಿವತ್ತೇ ಆಗಲಿ, ಆಮೇಲೆ ಕರಿ ಕಟ್ಟೋದಾಗಲಿ, ಆಮೇಲೆ ನಿವಾಳಿಕೆ ಆಗಲಿ, ಯಾವ ದಿನಕ್ಕೆ ಹೇಳಿದ ಪ್ರಕಾರ ಎಲ್ಲ ವ್ಯವಸ್ಥಿತ ನಡೆಸ್ಕೊಂಡು ಹೋಗಿದೆ. ಸುಮಾರು ಒಂದು 5 ದಿವಸದಿಂದ ನಮ್ಮ ಕಾಡಾಪುರ ಪಾಲಿಕೆ ಅಲ್ಲಿಂದ ಕಾಡಾಪುರದಿಂದ ಇಲ್ಲಿ ಕೆಮ್ಲಾಪುರವರೆಗೆ ನಡಿಗೆ ಬಂದು ಬೆಳಗ್ಗೆ ಜಾವದಲ್ಲಿ ನಮ್ಮ ಕೆಮ್ಲಾಪುರ ಮತ್ತು ಯಲ್ಪಾರಟ್ಟಿ ಮತ್ತು ಕಾಡಾಪುರ ಪಾಲ್ಕಿ ಎದುರುಗೊಂಡು ಈ ಕರಿ ಕಟ್ಟುವನ್ನು ಒಂದು ಪ್ರಾರಂಭ ಮಾಡಿ, ಆಮೇಲೆ ಅವರು ಒಂದು 5 ದಿವಸ ಉಪವಾಸ ಇಟ್ಕೊಂಡು ಬಾನ ಮಾಡಿ ಒಂದು ಬಾನ ದಿವಸ ಎಲ್ಲ ನಮ್ಮ ಯಲ್ಪಾರಟ್ಟಿ, ಕೆಮ್ಲಾಪುರ, ಸಿದ್ದಾಪುರ, ಆಮೇಲೆ ಕಾಡಾಪುರ, ಗೋಕಾಕ ತಾಲೂಕು, ಚಿಕ್ಕೋಡಿ ತಾಲೂಕು ಜನ ಎಲ್ಲ ಬಂದು ಇಲ್ಲಿ ನಮ್ಮ ಬಾನವನ್ನು ಮಾಡಿ ಆಮೇಲೆ ಒಂದು ನಿವಾಳಿಕೆ ಮುಖಾಂತರ ಈ ನಮ್ಮ ಕಳ್ಳಿ ಅಂತದ ಅಲ್ಲಿ ಹೋಗಿ ಒಂದು ನಿವಾಳಿಕೆದ ಒಂದು ಪರಂಪರೆಯಾಗಿ ಒಂದು ನಿವಾಳಿಕೆ ಮುಗಿಸ್ಕೊಂಡು ಇಲ್ಲಿ ಗುಡಿಗೆ ಬಂದು ಏನು ಹಕ್ಕದವರಿಗೆ ಕರಿ ಕೊಟ್ಟು ಇದೊಂದು ಸಮಾರಂಭ ನಾವು ಮುಗಿಸಿ ಇವತ್ತಿಗೆ ಎಲ್ಲ ಭಂಡಾರ ಹಾರಿಸಿ ಎಲ್ಲ ಶಾಂತಿ ರೀತಿಯಿಂದ ಜಾತ್ರೆ ಮುಗಿಸಿದ್ದೀವಿ. ಇದು ಭಕ್ತರದ್ದು ಒಂದು ಇಚ್ಛೆ ಇರ್ತದೆ, ನಾನು ನಿವಾಳಿಕೆ ಹೋಗಬೇಕು, ನಾನು ಅಲ್ಲಿ ಭಂಡಾರ ಹಾರಿಸ್ಬೇಕಂತೇಳಿ, ಅಲ್ಲಿ ಒಂದು ನಿವಾಳಿಕೆ ಕರಿ ಹಿಡಿಬೇಕಂತೇಳಿ, ಜಾಡಿ ಹಿಡಿಬೇಕಂತೇಳಿ ಒಂದು ಭಕ್ತಿರೇ ಒತ್ತಾಯ ಮಾಡ್ತಾರೆ. ಅದರಿಂದ ಜನ ಒತ್ತಡ ಆಗ್ತದೆ. ಅಲ್ಲ, ನಿವಾಳಿಕೆ ದೇವಸ್ಥಾನಕ್ಕೆ ಬಂದ ತಕ್ಷಣ ಭಕ್ತರ ತಮ್ಮ ಊರಿಗೆ ನಾಮನ ನಿಮ್ಮನ ಅಂತ ಹೋಗ್ತಾರೆ. ಏನು ವಿಶೇಷ ಅಂತ ಎಲ್ಲ ಪಲ್ಲಕ್ಕಿ ಮುಂದೆ ಅವ್ರ ಪಲ್ಲಕ್ಕಿ ಮುಂದೆ ಹೀಗೆ ಮಾಡಿದ್ದನ ಸಂಪ್ರದಾಯ ನಮ್ಮಲ್ಲಿ ಇಲ್ಲಿ ಐತೆ. ಯಾಕಂದರೆ ನಿವಾಳಿಕೆ ಏನು ಮುಗಿತಿದ್ದಲ್ಲ, ಆ ನಿವಾಳಿಕೆ ತಗೊಂಡು ಜಲ್ದಿ ನಮ್ಮ ಮನೆಗೆ ಮುಟ್ಟಬೇಕಂತ ಹೇಳಿ ಒಂದು ಪರಂಪರೆ ನಡೆದದ. ಅದನ್ನು ಇನ್ನೂ ಜನ ನಿವಾಳಿಗೆ ಮುಟ್ಟ ತಕ್ಷಣ ಈ ಕರಿ ತೊಗೊಂಡೋಗಿ ಮನೆಗೆ ಮುಟ್ಸೋ ಪರಂಪರೆ ಇನ್ನೂ ನಡ್ಸ್ಕೊಂಡು ಬಂದರು. ಅದು ಇನ್ನೂ ನಡ್ಕೊಂಡು ಹೋಗಿದೆ. ಅಂದ್ರೆ ಏನು ವಿಶೇಷ ಅಂತ ವಿಶೇಷ ಅಂದ್ರೆ ಕರಿದಲ್ಲಿ ಅದೊಂದು ಮಹತ್ವನೇ ಇದೆ. ಅದು ದೈವಿ ಭಕ್ತದ ಆ ಕರಿ ತೊಗೊಂಡು ಎಲ್ಲಿ ನಿಲ್ಲಬಾರ್ದು ಅಂತ ಹೇಳಿ ಹಿರಿಯರು ಹೇಳ್ಕೊಂಡು ಬಂದಾರ. ಅದಕ್ಕೆ ಅವರು ಜಲ್ದಿ ಹೋಗ್ತಾರೆ. ಪಂಚ್ ನ್ಯೂಸ್ಗಾಗಿ ಯಲ್ಪಾರಟ್ಟಿಯಿಂದ ಸಂಜೀವ್ ಬ್ಯಾಕುಡೆ. ಸಿರ್ಸಿಯ ಹಸಿರು ಪ್ರಕೃತಿಯಲ್ಲಿ ಬೆಳೆದ ಶುದ್ಧ ಮತ್ತು ಸುಗಂಧಿತ ಲಯನ್ ಸುಪಾರಿ. ಪ್ರತಿ ಕಾಳಿನಲ್ಲೂ ಇದೆ ನೈಜ ರುಚಿ ಮತ್ತು ಪರಂಪರೆಯ ಗಂಧ. ಆಯ್ದ ಗುಣಮಟ್ಟದ ಅಡಿಕೆ, ಮಧುರ ಸುವಾಸನೆಯ ಜೊತೆಗೆ ಜನಮೆಚ್ಚಿದ ರುಚಿ ಲಯನ್ ಸುಪಾರಿ.